ಬೆಂಗಳೂರಲ್ಲಿ ಮನೆ ಕಟ್ಟದೆ ಸೈಟ್ ಖಾಲಿ ಬಿಟ್ರೆ ಹುಷಾರಾಗಿರಬೇಕು. ಸೈಟ್ ಪಡೆದು ಕಸ ಹಾಕಿದ್ರೆ ರಾಜ್ಯ ಸರ್ಕಾರ ಸುಮ್ಮನಿರೋದಿಲ್ಲ. ಸೈಟ್ ಖಾಲಿ ಬಿಟ್ರೆ ವಾಪಸ್ ಪಡ್ಕೊಂಡ್ಬಿಡ್ತೀವಿ ಅಂತ ಸಿಎಂ ಡಿಕೆಶಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೈಟ್ ಪಡ್ಕೊಂಡು ಕಸ ಹಾಕಿದ್ರೆ ರಾಜ್ಯ ಸರ್ಕಾರ ಸುಮ್ಮನಿರೋದಿಲ್ಲ ಅನ್ನುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೈಟ್ ಖಾಲಿ ಬಿಟ್ರೆ ವಾಪಸ್ ಪಡಿತೀವಿ ಅಂತ ಸಿಎಂ ಡಿಕೆಶಿ. ಸರ್ಕಾರ ಮನೆ ಕಟ್ಲಿ ಅಂತ ಸೈಟ್ ಕೊಟ್ಟಿರೋದು, ಖಾಲಿ ಸೈಟ್ ಮಾಡಿಕೊಂಡು ಕಸ ಹಾಕಿದ್ರೆ ಸಹಿಸೋದಿಲ್ಲ, ಸೈಟ್ ಹಣವನ್ನ ವಾಪಸ್ ಕೊಡ್ತೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗಾರ್ಡನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿ ಅಂತ ಅನಿಸ್ಕೊಳ್ತಾ ಇದೆ. ಅಲ್ಲಲ್ಲಿ ಕಸ ಹಾಕೋದು, ಮನೆ ಮುಂದೆ ಸಿಸಿಟಿವಿ ಹಾಕ್ತೀವಿ, ಅದಾದ ನಂತರ ಮತ್ತೆ ಕಸ ಹಾಕಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಕಸ ಹಾಕ್ತೀವಿ ಅಂತ ಹೇಳಿದ್ರು ಕೂಡ ಜನತೆ ಡೋಂಟ್ ಕೇರ್ ಅಂತಿದ್ದಾರೆ. ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಖಾಲಿ ಸೈಟ್ಗಳನ್ನ ಖರೀದಿ ಮಾಡಿ ಅಲ್ಲಿಗೆ ಬಂದು ಕಸವನ್ನ ಡಂಪ್ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಖಡಕ್ ವಾರ್ನಿಂಗ್ ಅನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಇದನ್ನೇ ಇಲ್ಲ ಮಾಡಲೇಬೇಕಾಗ್ತದೆ. ನಾವು ಸೈಟ್ ಕೊಟ್ಟಿರೋದು ಮನೆ ಕಟ್ಕೊಡಿ ಅಂತ. 20 ವರ್ಷ 30 ವರ್ಷ 40 ವರ್ಷ ಆದ್ರೂ ಕೆಲವರು ಕಟ್ಟಿಲ್ಲ. ವಿ ವಿಲ್ ನಾಟ್ ಹ್ಯಾವ್. ನಾವು ವಾಪಸ್ ಪಾಪ ಅವ್ರಿಗೆ ದುಡ್ಡು ಕೊಟ್ಬಿಡೋಣ. ಅವ್ರಿಗೆ ಏನಿದೆ ದುಡ್ಡು ಏನ್ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡೋಣ. ಅದಕ್ಕೆ ಖಾಸಗಿ ಆಗ್ಲಿ ಸೈಟ್ ಅಲಾಟ್ಮೆಂಟ್ ಆಗಿದೆ, CITB ಇದಾಗ್ಲಿ, ಯಾವ್ದಾದ್ರು ಸೊಸೈಟಿಯಿಂದ ಅಲಾಟ್ಮೆಂಟ್ ಆಗಿರ್ಲಿ, ಯಾವುದೇ ಆಗಿರ್ಲಿ, ಸರ್ಕಾರದಿಂದ ಸೈಟ್ ಬೇಕು ಅಂತ ಅವ್ರು ತೆಗೆದುಕೊಂಡ್ಮೇಲೆ, ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ಮೇಲೆ CITB ಇರ್ಬೋದು, BDA ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಎಲ್ಲೇ ಆಗ್ಲಿ ತೆಗೆದುಕೊಂಡ್ಮೇಲೆ ಅವ್ರು ಕಟ್ಟಬೇಕಾದ ಅವರ ಡ್ಯೂಟಿ. ಅದಕ್ಕೆ ನಾವು ಅವರೆಲ್ಲ ಕಾಂಪೌಂಡ್ ಹಾಕೊಳ್ತೇ ಹೋದ್ರೆ ಬರೀ ಕಸ ಹಾಕೊಂಡು